ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಆಲ್ ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ವರ್ಷದಲ್ಲಿ 12 ತಿಂಗಳುಗಳಿವೆ. ಈ ಪ್ರತಿ 12 ತಿಂಗಳ ಹೆಸರುಗಳು ಮಹತ್ವವು ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ ಭಿನ್ನವಾಗಿದೆ. ಹಿಂದೂ ಕ್ಯಾಲೆಂಡರ್ನಲ್ಲಿ ಆ 12 ತಿಂಗಳು ಯಾವುದು, ಆ 12 ತಿಂಗಳ ಮಹತ್ವವೇನು, ಆ ತಿಂಗಳುಗಳಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳು ಮತ್ತು ವ್ರತಗಳು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿ. ಹಂಗೆ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗಿದೆ, ಫುಲ್ ವಿಡಿಯೋ ನೋಡಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಹೊಸ ವರ್ಷವು ಪ್ರತಿ ವರ್ಷ ಚೈತ್ರ ಮಾಸದಿಂದ ಪ್ರಾರಂಭವಾಗುತ್ತದೆ. ಚೈತ್ರ ಶುಕ್ಲ ಪ್ರತಿಪಾದ ತಿಥಿಯನ್ನು ಬ್ರಹ್ಮದೇವನು ರಚಿಸಿದ್ದಾರೆಂದೇ ಬ್ರಹ್ಮ ಪುರಾಣದಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ತಿಥಿಯನ್ನು ನವ ಸಂವತ್ಸರ ಎಂದು ಆಚರಿಸಲಾಗುತ್ತದೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವು ಜನವರಿಯಲ್ಲಿ ಪ್ರಾರಂಭವಾಗಿ ಡಿಸೆಂಬರ್ನಲ್ಲಿ ಕೊನೆಗೊಳ್ಳುತ್ತದೆ. ಅದೇ ರೀತಿ ಹಿಂದೂ ಕ್ಯಾಲೆಂಡರ್ನಲ್ಲಿ 12 ತಿಂಗಳುಗಳಿವೆ. ಹಿಂದೂ ಕ್ಯಾಲೆಂಡರ್ನ 12 ತಿಂಗಳ ಹೆಸರುಗಳು ಮತ್ತು ಅವುಗಳ ಪ್ರಾಮುಖ್ಯತೆ ಎಂದು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲನೆಯದು, 12 ತಿಂಗಳಲ್ಲಿ ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಅಶ್ವಿನ ಮಾಸ, ಕಾರ್ತೀಕ ಮಾಸ, ಮಾರ್ಗಶಿರ ಅಥವಾ ಮಾರ್ಗಶೀರ್ಷ ಮಾಸ, ಪುಷ್ಯ ಮಾಸ, ಮಾಘ ಮಾಸ, ಫಾಲ್ಗುಣ ಮಾಸ. ಇದರಲ್ಲಿ ಮೊದಲನೆಯದು ಚೈತ್ರ ಮಾಸದ ಮಹತ್ವ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹಿಂದೂ ಹೊಸ ವರ್ಷವು ಹಿಂದೂ ಕ್ಯಾಲೆಂಡರ್ನ ಮೊದಲ ಮಾಸವಾದ ಚೈತ್ರ ಮಾಸದಿಂದ ಪ್ರಾರಂಭವಾಗುತ್ತದೆ. ಚೈತ್ರ ನವರಾತ್ರಿಯು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪಾದ ತಿಥಿಯಿಂದ ಪ್ರಾರಂಭವಾಗುತ್ತದೆ. ಚೈತ್ರ ಮಾಸದ ಹುಣ್ಣಿಮೆಯನ್ನು ಚಿತ್ರ ನಕ್ಷತ್ರ ರೂಪುಗೊಂಡ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ. ಆದ್ದರಿಂದ ಈ ಮಾಸವನ್ನು ನಕ್ಷತ್ರದ ಹೆಸರಿನೊಂದಿಗೆ ಚೈತ್ರ ಮಾಸವೆಂದು ಕರೆಯಲಾಗುತ್ತದೆ. ಚೈತ್ರ ಮಾಸದಲ್ಲಿ ಹನುಮಾನ್ ಜಯಂತಿ, ರಾಮನವಮಿ, ಯುಗಾದಿ, ಮಹಾವೀರ ಜಯಂತಿ ಸೇರಿದಂತೆ ಇನ್ನಿತರ ಪ್ರಮುಖ ಹಬ್ಬಗಳನ್ನು ಈ ಮಾಸದಲ್ಲಿ ಆಚರಿಸಲಾಗುವುದು. ಎರಡನೆಯದು ವೈಶಾಖ ಮಾಸದ ಮಹತ್ವ. ವಿಶಾಖ ನಕ್ಷತ್ರವು ಈ ಮಾಸದಲ್ಲಿ ರೂಪುಗೊಳ್ಳುವುದರಿಂದ ಈ ಮಾಸವನ್ನು ವೈಶಾಖ ಮಾಸವೆಂದು ಕರೆಯಲಾಗುತ್ತದೆ. ವಿಶಾಖ ನಕ್ಷತ್ರದ ಅಧಿಪತಿ ದೇವಗುರು ಬೃಹಸ್ಪತಿ ಮತ್ತು ಇಂದ್ರ. ಅಂತಹ ಪರಿಸ್ಥಿತಿಯಲ್ಲಿ ಈ ಇಡೀ ತಿಂಗಳಲ್ಲಿ ಸ್ನಾನ, ದಾನ, ಉಪವಾಸ ಮತ್ತು ಪೂಜೆಯಿಂದ ನೀವು ನವೀಕರಿಸಬಹುದಾದ ಪುಣ್ಯವನ್ನು ಪಡೆಯಬಹುದು. ವೈಶಾಖ ಮಾಸದಲ್ಲಿ ಪರಶುರಾಮ ಜಯಂತಿ, ಬಸವ ಜಯಂತಿ, ಬುದ್ಧ ಪೂರ್ಣಿಮಾ ಸೇರಿದಂತೆ ಇತ್ಯಾದಿ ಹಬ್ಬಗಳನ್ನು ಆಚರಿಸಲಾಗುವುದು. ಮೂರನೆಯದು ಜ್ಯೇಷ್ಠ ಮಾಸದ ಮಹತ್ವ. ಜ್ಯೇಷ್ಠ ಮಾಸದಲ್ಲಿ ಸೂರ್ಯನ ಶಾಖ ಅತಿಯಾಗಿರುತ್ತದೆ. ಸೂರ್ಯನ ಹಿರಿತನದಿಂದಾಗಿ ಈ ಮಾಸವನ್ನು ಜ್ಯೇಷ್ಠ ಎಂದು ಕರೆಯುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಜ್ಯೇಷ್ಠ ಮಾಸದಲ್ಲಿ ನೀರಿನ ಪ್ರಾಮುಖ್ಯತೆಯನ್ನು ಅತಿ ಹೆಚ್ಚು ಎಂದು ಪರಿಗಣಿಸಲಾಗಿದೆ ಮತ್ತು ಈ ತಿಂಗಳಲ್ಲಿ ನೀರಿಗೆ ಸಂಬಂಧಿಸಿದ ಉಪವಾಸಗಳು ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ವಟ ಸಾವಿತ್ರಿ ವ್ರತ, ಗಂಗಾ ದಸರಾ, ಮನ್ನೆತ್ತಿನ ಅಮಾವಾಸ್ಯ, ನಿರ್ಜಲ ಏಕಾದಶಿಯಂತೆ ಪುರಾಣಗಳ ಪ್ರಕಾರ ಈ ತಿಂಗಳಲ್ಲಿ ಭಗವಾನ್ ರಾಮನು ತಮ್ಮ ಪರಮ ಭಕ್ತ ಹನುಮಂತನನ್ನು ಭೇಟಿಯಾದನೆಂದು ಹೇಳಲಾಗುತ್ತದೆ. ನಾಲ್ಕನೆಯದು ಆಷಾಢ ಮಾಸ. ಆಷಾಢ ಮಾಸವು ವಿಷ್ಣುವಿಗೆ ಸಮರ್ಪಿತವಾದ ಮಾಸವಾಗಿದೆ. ಈ ಮಾಸದಲ್ಲಿ ಮಂತ್ರ, ಸ್ತೋತ್ರ ಪಠನ, ತಪಸ್ಸು, ಪೂಜೆ, ವ್ರತ ಮತ್ತು ಸ್ನಾನ ಹಾಗೂ ದಾನವು ಬಹಳ ಮುಖ್ಯ. ಆಷಾಢ ಮಾಸದ ಹೆಸರನ್ನು ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದ ಆಧಾರದ ಮೇಲೆ ಇಡಲಾಗಿದೆ. ಆಷಾಢ ಮಾಸದಲ್ಲಿ ಜಗನ್ನಾಥ ಪುರಿ ಯಾತ್ರೆ, ಗುಪ್ತ ನವರಾತ್ರಿ, ಬಕ್ರೀದ್, ಕಾಮಿಕಾ ಏಕಾದಶಿ, ಭೀಮನ ಅಮಾವಾಸ್ಯೆ ಮತ್ತು ಇನ್ನಿತರ ಹಬ್ಬಗಳು ಪ್ರಮುಖವಾಗಿವೆ. ಭೀಮನ ಅಮಾವಾಸ್ಯೆಯ ನಂತರದ ದಿನದಿಂದ ಅಧಿಕ ಮಾಸವು ಆರಂಭವಾಗುತ್ತದೆ. ಶ್ರಾವಣ ಮಾಸ. ಈ ಅವಧಿಯಲ್ಲಿ ವಿಷ್ಣುವು ಸೃಷ್ಟಿಯ ಜವಾಬ್ದಾರಿಯನ್ನು ಶಿವನಿಗೆ ಒಪ್ಪಿಸಿ ತಾನು ವಿಶ್ರಾಂತಿಗಾಗಿ ಹೋಗುತ್ತಾನೆ.
ಇಡೀ ಶ್ರಾವಣ ಮಾಸವನ್ನು ಶಿವನ ಆರಾಧನೆಗೆ ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಹುಣ್ಣಿಮೆಯಂದು ಚಂದ್ರನು ಶ್ರವಣ ನಕ್ಷತ್ರದಲ್ಲಿ ಇರುವುದರಿಂದ ಅದಕ್ಕೆ ಶ್ರಾವಣ ಎಂದು ಹೆಸರು ಬಂದಿದೆ. ಈ ವರ್ಷ ಅಧಿಕ ಮಾಸವಿರುವ ಕಾರಣ ಶ್ರಾವಣವು 60 ದಿನಗಳವರೆಗೆ ಇರುತ್ತದೆ. ಪವಿತ್ರ ಶ್ರಾವಣ ಮಾಸದಲ್ಲಿ ಮೊಹರಂ, ನಾಗಪಂಚಮಿ, ಕಲ್ಕಿ ಜಯಂತಿ, ತುಳಸಿದಾಸ ಜಯಂತಿ, ವರಮಹಾಲಕ್ಷ್ಮಿ ವ್ರತ, ಮಂಗಲಗೌರಿ ವ್ರತ, ಹಯಗ್ರೀವ ಜಯಂತಿ, ರಕ್ಷಾಬಂಧನ, ರಾಘವೇಂದ್ರ ಸ್ವಾಮಿ ಆರಾಧನೆ, ಶ್ರೀಕೃಷ್ಣ ಜನ್ಮಾಷ್ಟಮಿ ಇತ್ಯಾದಿ ಹಬ್ಬಗಳಿರುತ್ತವೆ. ಮುಂದಿನೆಯದು ಭಾದ್ರಪದ ಮಾಸ. ಈ ತಿಂಗಳ ಪುಣ್ಯಮಿಯಂದು ಆಕಾಶದಲ್ಲಿ ಪೂರ್ವ ಅಥವಾ ಉತ್ತರ ಭಾದ್ರಪದ ನಕ್ಷತ್ರ ರಚನೆಯಾಗಿರುವುದರಿಂದ ಈ ತಿಂಗಳಿಗೆ ಭಾದ್ರಪದ ಎನ್ನುವ ಹೆಸರನ್ನು ನೀಡಲಾಗಿದೆ. ಭಾದ್ರಪದ ಮಾಸದಲ್ಲಿ ಗಣಪತಿ, ಪಿತೃಗಳ ಮತ್ತು ಶ್ರೀಕೃಷ್ಣನ ಆರಾಧನೆಯಿಂದ ಸುಖ, ಸಂಪತ್ತು, ಸಮೃದ್ಧಿ ದೊರೆಯುತ್ತದೆ. ಭಾದ್ರಪದ ಮಾಸ ಪ್ರಮುಖ ಹಬ್ಬಗಳೆಂದರೆ ವಿಶ್ವಕರ್ಮ ಜಯಂತಿ, ಗಣೇಶ ಚತುರ್ಥಿ, ಮಹಾಲಯ ಅಮಾವಾಸ್ಯ, ಸ್ವರ್ಣಗೌರಿ ವ್ರತವನ್ನು ಪ್ರಮುಖವಾಗಿ ಆಚರಿಸಲಾಗುತ್ತದೆ. ಈ ಮಾಸದಲ್ಲಿ ಪಿತೃಪಕ್ಷವು ಆರಂಭವಾಗುತ್ತದೆ. ಅಶ್ವಿನ ಮಾಸ. ಅಶ್ವಿನ ಮಾಸವು ಶಕ್ತಿ ದೇವತೆಯಾದ ದುರ್ಗಾ ಮಾತೆಗೆ ಸಮರ್ಪಿತವಾಗಿದೆ. ಇದರಲ್ಲಿ ಶಾರದೀಯ ನವರಾತ್ರಿ, ವಿಜಯದಶಮಿ, ಮಹಾನವಮಿ, ವಾಲ್ಮೀಕಿ ಜಯಂತಿ, ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ನೀರು ತುಂಬುವ ಹಬ್ಬ ಮುಂತಾದ ಪ್ರಮುಖ ಹಬ್ಬಗಳು ಈ ಮಾಸದಲ್ಲಿ ಬರುತ್ತವೆ. ಕಾರ್ತೀಕ ಮಾಸ. ಕಾರ್ತೀಕ ಮಾಸದಲ್ಲಿ ತಾಯಿ ಲಕ್ಷ್ಮಿ ಮತ್ತು ವಿಷ್ಣುವಿನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಕಾರ್ತೀಕ ಮಾಸದಲ್ಲಿ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಇದರಿಂದ ವ್ಯಕ್ತಿಯ ಎಲ್ಲಾ ಪಾಪಗಳು ತೊಳೆದು ಹೋಗುತ್ತವೆ ಎಂದು ಹೇಳಲಾಗುತ್ತದೆ. ಬಲಿಪಾಡ್ಯಮಿ, ತುಳಸಿ ಪೂಜೆ, ಗುರುನಾನಕ್ ಜಯಂತಿ ಸೇರಿದಂತೆ ಇನ್ನೂ ಅನೇಕ ಹಬ್ಬಗಳನ್ನು ಈ ಮಾಸದಲ್ಲಿ ಆಚರಿಸಲಾಗುವುದು. ಮಾರ್ಗಶಿರ ಮಾಸ ಅಥವಾ ಮಾರ್ಗಶೀರ್ಷ ಮಾಸದ ಮಹತ್ವ. ಶ್ರೀಕೃಷ್ಣನು ಮಾರ್ಗಶೀರ್ಷ ಮಾಸವನ್ನು ತನಗೆ ಸಮವಾಗಿ ಪರಿಗಣಿಸಬೇಕೆಂದು ಹೇಳಿದ್ದಾನೆ. ಅದಕ್ಕಾಗಿಯೇ ಈ ಮಾಸದಲ್ಲಿ ಶ್ರೀಕೃಷ್ಣನ ಆರಾಧನೆಯು ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ತರುತ್ತದೆ. ಈ ಮಾಸದಲ್ಲಿ ಧನುರ್ಮಾಸವು ಪ್ರಾರಂಭವಾಗುತ್ತದೆ ಹಾಗೂ ಇದರಲ್ಲಿ ಹನುಮಾನ್ ಜಯಂತಿ, ಕ್ರಿಸ್ಮಸ್, ದತ್ತಾತ್ರೇಯ ಜಯಂತಿ, ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ. ಪುಷ್ಯ ಮಾಸದ ಮಹತ್ವ. ಪುಷ್ಯ ಮಾಸದಲ್ಲಿ ಹುಣ್ಣಿಮೆಯಂದು ಚಂದ್ರನು ಪುಷ್ಯ ನಕ್ಷತ್ರದಲ್ಲಿ ಇರುತ್ತಾನೆ. ಅದರಿಂದ ಈ ಮಾಸವನ್ನು ಪುಷ್ಯ ಮಾಸ ಎಂದು ಕರೆಯುತ್ತಾರೆ. ಈ ತಿಂಗಳು ಸೂರ್ಯನ ಆರಾಧನೆಗೆ ಮೀಸಲಾಗಿದೆ. ಇದನ್ನು ಸಣ್ಣ ಪಿತೃಪಕ್ಷ ಎಂದು ಕರೆಯುತ್ತಾರೆ. ಸಫಲ ಏಕಾದಶಿ, ಗುರು ಗೋವಿಂದ ಸಿಂಗ್ ಜಯಂತಿ, ಮಕರ ಸಂಕ್ರಾಂತಿ ಪುಷ್ಯ ಮಾಸದ ಉಪವಾಸ ಉತ್ಸವಗಳು. ಮಾಘ ಮಾಸ. ಮಾಘ ಮಾಸದಲ್ಲಿ ಸಂಗಮದಲ್ಲಿ ಪವಿತ್ರ ಸ್ನಾನವನ್ನು ಮಾಡುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಈ ಮಾಸದಲ್ಲಿ ಪವಿತ್ರ ನದಿ ಸ್ನಾನ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಮೋಕ್ಷವನ್ನು ಪಡೆಯುತ್ತಾನೆ. ಮಾಘ ಮಾಸದಲ್ಲಿ ಅನೇಕ ಧಾರ್ಮಿಕ ಹಬ್ಬಗಳನ್ನು ಬರುತ್ತವೆ. ಅದರೊಂದಿಗೆ ಪ್ರಕೃತಿಯು ಅನುಕೂಲಕರವಾಗಲು ಪ್ರಾರಂಭಿಸುತ್ತದೆ. ಇದರಲ್ಲಿ ಸೂರ್ಯ, ಗಂಗೆ, ಶಿವ ಮತ್ತು ವಿಷ್ಣುವನ್ನು ಪೂಜಿಸಲಾಗುತ್ತದೆ. ಈ ಮಾಸದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಕೂಡ ಆಚರಿಸಲಾಗುವುದು. ಫಾಲ್ಗುಣ ಮಾಸ. ಈ ಹಿಂದೂ ಕ್ಯಾಲೆಂಡರ್ನ ಕೊನೆಯ ತಿಂಗಳು ಫಾಲ್ಗುಣ ಮಾಸ. ಈ ತಿಂಗಳು ಶ್ರೀಕೃಷ್ಣ ಮತ್ತು ಶಿವನಿಗೆ ಸಮರ್ಪಿತವಾಗಿದೆ. ಇದರಲ್ಲಿ ಹೋಳಿ ಸೇರಿದಂತೆ ಇನ್ನು ಕೆಲವು ಪ್ರತಿ ಮಾಸದಲ್ಲಿ ಆಚರಿಸಲಾಗುವಂತಹ ಹಬ್ಬಗಳನ್ನು ಅಥವಾ ವ್ರತಗಳನ್ನು ಆಚರಿಸಲಾಗುವುದು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಉಪಯೋಗಕರ ಅಂತ ಅನ್ಕೊಂತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.